Watch India's largest kids library only on Jio Hotstar. Download the app now. ಅಣ್ಣ ಕೇಳಿ ಇಲ್ಲಿ. ಏನು ವಿಷಯ ಹೇಳಿ. ಅಣ್ಣ ನೀವು ನನ್ನ ಮನೇನ 20,000 ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀರಾ? ಯಾಕೆಂದ್ರೆ ನನಗೆ ಸ್ವಲ್ಪ ಹಣದ ಅವಶ್ಯಕತೆ ತುಂಬಾ ಇದೆ. ನಾನು ಅರ್ಜೆಂಟ್ ಆಗಿ ನನ್ನ ಮಗನ್ ಮೀಟ್ ಮಾಡೋದಿಕ್ಕೆ ಅಮೆರಿಕಾಗ್ ಹೋಗ್ಬೇಕಾಗಿದೆ. ನನ್ನ ಹತ್ರ ಟಿಕೆಟ್ ಖರೀದಿ ಮಾಡಕ್ ಕೂಡ ಹಣ ಇಲ್ಲ. ತಮ್ಮ ನೋಡಿದ್ರೆ ತಾವು ದೊಡ್ಡ ಮನುಷ್ಯರೇ ಅಂತ ಅನಿಸ್ತಾ ಇದೆ. ತಮ್ಮ ಮನೆಯಲ್ಲಿ ಅಂತ ಹೇಳ್ತೀರಾ? ತಾವು ಏನ್ ಮಾತಾಡ್ತಿದ್ರ ಯಜಮಾನ್ರೆ? 20,000 ರೂಪಾಯಿಗೆ ನೀವು ಇಷ್ಟು ದೊಡ್ಡ ಬಂಗ್ಲೆನ ಮಾಡ್ತಾ ಇದ್ದೀರಾ? ಇದಕ್ಕೆ ಕೋಟ್ಯಾಂತರ ರೂಪಾಯಿ ಸಿಗುತ್ತೆ. ಆದ್ರೂ ನಂಗೊಂದು ಯೋಚನೆ, ನೀವು ಈ ತರ ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಯಾಕೆ ಇಲ್ಲಿ ಓಡಾಡ್ತಾ ಇದ್ದೀರಾ ಅಂತ. ಅಲ್ಲ ಯಜಮಾನ್ರೆ? ಅರೆ ಇದು ಹೆಸರಿಗಷ್ಟೇ ಬಂಗ್ಲೆ. ರಾಜರ ವಂಶದ ಕತೆ ಎಲ್ಲ ತುಂಬಾ ಹಿಂದೆನೆ ಹೊರಟೋಯ್ತು. ಈಗ ಯಾವುದೇ ತರದ ಇನ್ಕಮ್ಮು ಇಲ್ಲ, ಸರ್ಕಾರನು ಕೂಡ ಯಾವುದೇ ಸಹಾಯನೂ ಮಾಡಲ್ಲ. ನನ್ನ ದೃಷ್ಟಿನಲ್ಲಿ ಇವಾಗ ಈ ವಿಲ್ಲಾ ನನ್ನ ದೃಷ್ಟಿನಲ್ಲಿ ಬಿಳಿ ಆನೆ ಆಗ್ಬಿಟ್ಟಿದೆ. ಆನೆ ಇದನ್ನ ಹೇಗಾದ್ರೂ ಮಾರ್ಬಿಟ್ಟು ನನ್ನ ಮಗ ಅಮೆರಿಕಾದಲ್ಲಿ ಇದನ್ನಲ್ಲ, ಅವನ ಜೊತೆ ಸೆಟ್ಲ್ ಆಗ್ಬಿಟ್ರೆ ಸಾಕು. ನಾನು ಅಷ್ಟೇ. ಇವಾಗ ಟಿಕೆಟ್ ಮೇಲೆ ಬೇರೆ ಡಿಸ್ಕೌಂಟ್ ನಡೀತಾ ಇದೆ. ನೀವೇನಾದ್ರೂ ಓಕೆ ಆದ್ರೆ ನಾವು ನಿಮ್ಮ ಮಗನ ಹತ್ರ ಮಾತಾಡಬಹುದಾ? ಅವ್ರೇನಾದ್ರೂ ಟಿಕೆಟ್ ದುಡ್ಡ ಕಳಿಸಬಹುದು ಇಲ್ಲಿಗೆ, ಆಮೇಲೆ ಬಂಗ್ಲೆನ ಮಾರೋ ಹಾಗೆ ಇರೋದಿಲ್ಲ. ಬೇಡ, ನಾನು ಏನೇ ಆಗ್ಲಿ ಮನೆ ಮಾರಬೇಕು ಅಂತ ಡಿಸೈಡ್ ಮಾಡಿದೀನಿ. ಆದ್ರೆ ನನಗೆ ಬರೀ 20,000 ರೂಪಾಯಿ ಕೊಡು, ಮನೆ ನಿಂದೆ ಆಯ್ತು. ರಾಜಾ ಸಾಹೇಬ್ರೆ, ನಾನ್ ನಿಮ್ ಬಂಗ್ಲೆಗ್ ತಗೊಳೋದಕ್ಕೆ ರೆಡಿಯಾಗೇ ಇದ್ದೀನಿ. ಸರಿ, ಹಾಗಾದ್ರೆ ಡೀಲ್ ಪಕ್ಕ. ನನಗೆ 20,000 ರೂಪಾಯಿ ಕೊಡು. ಪಕ್ಕ 100%. ನಾನು ಈಗಲೇ ಹೋಗಿ ಹಣ ತಗೊಂಡ್ಬಂದ್ಬಿಡ್ತೀನಿ. ಅರೆ ಪತ್ಲು, ಜಾಗ ಬೇಡ, ಅಡ್ಡ ನಿಂತ್ಕೊಂಡಿದ್ಯಲ್ಲ, ಸೈಡ್ ಬೈ ಕಡೆ. ಮತ್ತೆ ಏನ್ ಮಾಡ್ತಾ ಇದೀಯಾ? ದುಡ್ಡು ಯಾಕೋ ತಗೋತಾ ಇದೀಯಾ? ಮೋಟು, ಅಯ್ಯೋ ಮನೆ ಖರ್ಚಿಗೆ ಅಂತ ಇಟ್ಟಿದ್ದೆ ಕಣ. ಮೋಟು ಅಷ್ಟೊಂದು ದುಡ್ಡು ತಗೊಂಡೋಗಿ ಕುದುರೆ ಮೇಲೆ ಬಂದಂತಾರೆ ಯಾಕೋ ಹಂಗ್ ಓಡ್ತಾ ಇದೀಯ ನೀನು? ಸರ್ಪ್ರೈಸ್ ವಿಷಯ ಕಣ ಪತ್ಲು. ಕುದುರೆ ಅಂತೂ ಇಲ್ಲ, ಇಲ್ಲಾಂದ್ರೆ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದೆ ನಾನು. ರಾಜಾ ಸಾಹೇಬ್ರೆ, ಇಲ್ಲಿ ತಗೊಳ್ಳಿ ಸರ್, ಫುಲ್ ಕ್ಯಾಶ್ 20,000 ರೂಪಾಯಿ. ತುಂಬಾ ಧನ್ಯವಾದಗಳು. ಇದು ತಗೊಳ್ಳಿ ಮನೆದು ಡಾಕ್ಯುಮೆಂಟ್ಸ್. ಇವತ್ತಿಂದ ಈ ಬಂಗ್ಲೆ ನಿಂದು. ನನ್ ಸ್ವಂತ ಬಂಗ್ಲೆ, ನನ್ ಸ್ವಂತ ಫಾರ್ಮ್ ಹೌಸ್. ಏನಮ್ಮಟ್ಟು ನೀ ಗಾಳಿ ಬಂದಾಗ ಬಂದ್ಬಿಟ್ಟು ದುಡ್ಡು ತಗೊಂಡೆ ಮನೆಯಿಂದ ಕೇಳ್ದೆ ಹಂಗೆ ಓಡ್ ಬಂದ್ಬಿಟ್ಟಿಲ್ಲ? ಯಾಕೆ ಮತ್ತೇನಾರು ಯಾರ ಕೈಲಿ ಸಿಕ್ಕಾಕೊಂಡ್ಬಿಟ್ಟಿಯ ನೀನು? ಪತ್ಲು, ಯಾರ ಕೈಲೂ ಸಿಕ್ಕಾಕೊಂಡಿಲ್ಲ ಕಣೋ, ಹಂಗೆಲ್ಲ ಅಲ್ಲ ನಾನು. ಇಲ್ಲಿ ಕೇಳೋ, ನಾನು ನಿಂಗೋಸ್ಕರ ಒಂದು ಸರ್ಪ್ರೈಸ್ ಗಿಫ್ಟ್ ತಗೊಂಡಿದ್ದೀನಿ ಕೇಳೋ ಪತ್ಲು. ಅಲ್ಲೋಡು, ಆ ಬಂಗ್ಲೆ, ಈ ಜಾಗ ನಾನು ಬರೀ 20,000 ರೂಪಾಯಿ ಖರೀದಿ ಮಾಡಿದ್ದೀನಿ ಕೇಳೋ. ಏನು 20,000 ರೂಪಾಯಿಗೆ ಬಂಗ್ಲೆ ಜಾಗನ ಖರೀದಿ ಮಾಡಿದ್ಯಾ? ಮೋಟು ಕನ್ಸೇನು ಕಾಣ್ತಿಲ್ಲ ತಾನೇ ನೀನು? ಅರೆ ಇಲ್ಲ, ಕನ್ಸನು ಕಾಣ್ತಿಲ್ಲ ಕಣೋ. ಬರೀ 20,000 ರೂಪಾಯಿ ಅಷ್ಟೇನೆ. 20,000 ರೂಪಾಯಿ ಖರೀದಿ ಮಾಡಿದೀನಿ ಕಣೋ. ಈಗ ಮಾತಾಡೋದು ನಿಲ್ಸೋ, ಬರ, ನಾವು ನಮ್ಮ ಹೊಸ ಮನೆಗೆ ಗೃಹ ಪ್ರವೇಶ ಮಾಡೋಣ ಕಣೋ. ಅನ್ಸುತ್ತೆ ನಿಮ್ಗೂ ಕೂಡ ನಕಲಿ ರಾಜ ಈ ಬಂಗ್ಲೆನ ಮಾರ್ಬಿಟ್ಟ ಅಂತ. ಏನಂದ್ರೆ ನನಗೂನಾ? ನಾನು 20,000 ರೂಪಾಯಿ ಫುಲ್ ಕ್ಯಾಶ್ ಕೊಟ್ಟು ಖರೀದಿ ಮಾಡಿದ್ದೀನಿ ಇದನ್ನ. ಅರೆ ಅವನು ಯಾವುದೇ ತರದ ರಾಜರು ಅಲ್ಲ, ಅವನು ಒಬ್ಬ ಚಾಲಾಕಿ ಕಳ್ಳ ಇದ್ದಾನೆ. ನಿಮ್ಮಂತ ಅಮಾಯಕರಿಗೆ ಮಾತಲ್ಲೇ ಮೋಡಿ ಮಾಡಿ ಈ ತರ ಸಿಗಾಕಿಸ್ಬಿಡ್ತಾನೆ. ಈ ಬಂಗ್ಲೆ ಮಾರ್ತಾನೆ ಇರ್ತಾನೆ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನೀವು ಆ ಸೈನಿಕರನ್ನ ಕೇಳಿ. ಅರೆ ಸೈನಿಕರೇ, ಒಂದ್ ನಿಮಿಷ. ಇಲ್ಲಿ ಯಾರಾದ್ರೂ ಒಬ್ಬ ನಕಲಿ ರಾಜ ಜನಗಳಿಗೆ ಈ ಬಂಗ್ಲೆ ಮತ್ತೆ ಜಾಗನ ಯಾಮರ್ಸಿ ಮಾಡ್ತಾ ಇದ್ದಾನ. ಆಹಾ, ಅವನು ನಮ್ಮ ರಾಜ ಸಾಹೇಬ್ರನ್ನ ನೆಮ್ಮದಿಯಾಗಿ ಬದುಕಕ್ಕೆ ಬಿಡ್ತಾ ಇಲ್ಲ. ದಿನ ಈ ಬಂಗ್ಲೆ ಮಾಲೀಕ ನಾನು ಅನ್ಕೊಂಬಿಟ್ಟು ಯಾರನ್ನು ಯಾಮರ್ಸಿ ಎಳ್ಕೊಂಡ್ ಬರ್ತಾನೆ ಇರ್ತಾನೆ. ನಾವು ಕೂಡ ಅವನ ಹಿಡಿಯಕ್ಕೆ ಓಡಾಡ್ತಾ ಇರೋದಿಲ್ಲಿ. ಇಲ್ಲಿ ನೋಡಿ, ಒಂದೇ ಒಂದ್ ಸಾರಿ ಅವನೇನಾದ್ರೂ ನಮ್ಮ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ
ನೋಡ್ತಾ ಇರಿ ಏನು ಮತ್ತೆ. ನಕಲಿ ರಾಜ ನನ್ನ 20,000 ರೂಪಾಯಿ ಗೋವಿಂದ. ಮುಗಿತೇನಾ ನಿನ್ ಬಂಗ್ಲೆ ಖರೀದಿ ಮಾಡೋ ಕನ್ಸೆಲ್ಲ ಮುಗಿತೇನಾ? ಏನೇ ಇಂಥ ಕೆಲಸ ಮಾಡ್ಬೇಕಾದ್ರೂ ಸ್ವಲ್ಪ ತಲೆಯಲ್ಲಿ ಜ್ಞಾನ ಇಟ್ಕೊಂಡು ಮಾಡ್ಬೇಕಣ. ನಡಿ ಮನೆಗೆ. ನಾನು ಅವ್ನ್ ಬಿಡೋದಿಲ್ಲ, ನಾನು ಅವನ್ನ ಖಂಡಿತ ಬಿಡೋದೇ ಇಲ್ಲ. ಮತ್ಲು ಆ ಕಳ್ಳ ನನ್ನ ಯಾಮಾರ್ಸ್ಬಿಟ್ಟಲ್ಲೋ. ಬಟ್ ನಿನ್ನಂಗೆ ದಡ್ಡ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಎಲ್ರು ಬಂದು ಹಿಂಗೆ ಟೋಪಿ ಹಾಕ್ತಾನೆ ಇರ್ತಾರೆ ಕಣ. ನೀನ್ ಹಾಕಿಸ್ಕೊಂಡೆ, ನೀನ್ ಅರ್ಜೆಂಟ್ ಅಲ್ಲೇ ಇರ್ತೀಯ, ಅವ್ರು ಏನ್ ಹೇಳಿದ್ರೆ ಅದಕ್ಕೆ ಒಪ್ಕೊಂಡ್ಬಿಡ್ತೀಯ. ಖುಷಿಲಿ ಯಾಮಾರಕ್ ಹೋಗ್ಬಾರ್ದು ಕಣ. ಅರ್ಥ ಆಯ್ತಪ್ಪ ಮೋಟು? ಖಾಲಿ ಹೋಟೆಲ್ ಅಂತ ತಲೆನೇ ಓಡ್ತಾ ಇಲ್ಲ ಕಣೋ. ಏನಾದ್ರೂ ನೀನೇ ಯೋಚಿಸೋ ಪತ್ಲು. ಆಯ್ತು ಸರಿ ಸರಿ ಕಣ. ನನ್ನ ಹತ್ರ ಈಗ ಒಂದು ಐಡಿಯಾ ಇದೆ ಏನಾ. ಆ ಕಳ್ಳನಿಗೆ ಖರೀದಿ ಮಾಡಕ್ಕೆ ಕೊಂಡ್ಕೊಳ್ಳೋಕೆ ಒಂದು ಆಸೆ ಇದೆ ಅಲ್ಲನಾ, ನಾವು ಅದೇ ತರನೇ ಒಂದು ಪ್ಲಾನ್ ಮಾಡ್ಬಿಡೋಣ. ಆ ಕಳ್ಳ ನಮ್ಮ ಬಗ್ಗೆನೇ ನಿಗಾ ಇಡೋ ಥರ ಪ್ಲಾನ್ ಮಾಡ್ಬಿಟ್ರೆ ಹೆಂಗ್ ಹೇಳು? ಬಾ. ಭಾರಿ ಬಂಡ್ರು ಅನ್ನಿಸ್ತದೆ ಇವ್ರಿಬ್ರು. 2 ಸರಿ ಲೂಟಿ ಮಾಡಿದ್ರು ತಿರ್ಗಾ ಈ ಕಡೆನೆ ಬರ್ತಾ ಇದಾರಲ್ಲ. ಮೋಟು ಅಂತೂ ತುಂಬಾ ಕೋಪದವನು ಅನ್ಸುತ್ತೆ. ಸ್ವಲ್ಪ ದಿನ ಇವ್ರ ಕಣ್ಣು ಕಾಣದೇ ಇರೋದೇ ಒಳ್ಳೇದು. ಮಟು ಡೈಮಂಡ್ ಕಣ, ಡೈಮಂಡ್. ಅರೆ ಅಂಥದ್ದೇನ್ ಸಿಕ್ಬಿಡ್ತಿ ಇವ್ರಿಗೆ? ಸ್ವಲ್ಪ ಝೂಮ್ ಮಾಡಿ ನೋಡ್ತೀನಿ. ಅರೆ ಇದು ವಜ್ರ. ನಾನಂತ ಬಂಗ್ಲೆ ಮಾರೋದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಇಲ್ಲಿ ವಜ್ರದ ಖಜಾನೆನೇ ಇರಂಗಿದೆ. ಈ ಜಮೀನ್ ನಾನೇ ಖರೀದಿ ಮಾಡಿದ್ರೆ ಇದೆಲ್ಲ ನಂದೇ ಆಗ್ತಿತ್ತು. ಏನಾದ್ರೂ ಮಾಡ್ಬೇಕಲ್ಲ. ನೀವು ಯಾವ ತರ ಅಗಿತಾ ಇದ್ದೀರಾ ಅಂದ್ರೆ, ಯಾವುದೋ ಮೈನಲ್ಲಿ ಕೆಲಸ ಮಾಡ್ದಂಗೆ ಅಗಿತಾ ಇದ್ದೀರಾ ನೀವು. ಹೀಗೆ ನಾನೊಬ್ಬ ಫೈನಾನ್ಸರು. ಕನ್ಸ್ಟ್ರಕ್ಷನ್ ಮಾಡೋ ಕಂಪನಿಗಳಿಗೆಲ್ಲ ನಾನು ಫೈನಾನ್ಸ್ ಕೊಡ್ತೀನಿ. ನೀವು ಬೇಕು ಅಂದ್ರೆ ನಿಮ್ಗೂ ಕೂಡ ರೀಸನಬಲ್ ರೇಟಲ್ಲಿ ಕೆಲಸ ಮಾಡಿಕೊಡ್ತೀನಿ. ಇಲ್ಲ ಇಲ್ಲ, ನಮ್ಗೆ ಯಾವ ಫೈನಾನ್ಸರ್ ಅವಶ್ಯಕತೆನೂ ಇಲ್ಲ. ತಾವು ದಯಮಾಡಿಸ್ಬೋದು. ಮಟು ಡೈಮಂಡ್ ಇರೋ ಜಾಗನೆಲ್ಲ ಈ ತರ ಹಾಗೆ ಹೋಗ್ಬಾರ್ದು ಕಣ. ಅದಕ್ಕೆ ಅಡ್ವಾನ್ಸ್ ಮಷಿನ್ ಅವಶ್ಯಕತೆ ಇರುತ್ತೆ ಕಣ. ಲೇಬರ್ಸ್ಗಳು ಬೇಕು, ಫೈನಾನ್ಸ್ ಅವಶ್ಯಕತೆನೂ ಇರುತ್ತೆ. ಈಗ ಫೈನಾನ್ಸರ್ ಬಂದೇನಿಲ್ಲ, ನಿನ್ಗೇನ ಪ್ರಾಬ್ಲಮ್ ಹೇಳ, ಒಂದ್ ಸ್ವಲ್ಪ ಭಾಗ ಅವನಿಗೂ ಕೊಟ್ಬಿಟ್ರಾಯ್ತು ಅಷ್ಟೇನೆ. ಸ್ನೇಹಿತ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡೋಣ. 50-50%. ಓಕೆ ಸರಿ. 25% ನಿಮಗೆ, 75% ನಮಗೆ. ಒಪ್ಪಿಗೆ ಇದ್ರೆ ನಿಮಗೆ ಬಂದು ಅಗ್ರಿಮೆಂಟ್ಗೆ ಸೈನ್ ಮಾಡಿ. ಒಪ್ಪಿಗೆ ಇದೆ. ನಮ್ಗೆ ಅಡ್ವಾನ್ಸ್ ಬೇಕಾಗಿತ್ತು. ಮಷಿನ್ ತರಿಸ್ಬೇಕು, ಲೇಬರ್ಸ್ಗಳಿಗೂ ಅಡ್ವಾನ್ಸ್ ಕೊಡಬೇಕು. ಡನ್. ಓಕೆ, ಇದು ತಗೊಳ್ಳಿ ಕಾಸು. ಬೆಳಿಗ್ಗೆಯಿಂದನೇ ಕೆಲಸ ಶುರು ಮಾಡ್ಬಿಡಿ. ತಗೋ, ನೀನ್ ಕಳ್ಕೊಂಡಿರೋ ದುಡ್ಡು. ಇದೇನ್ ಮಾಡ್ತಾ ಇದ್ದೀರಾ? ಕೆಲಸ ಶುರು ಆಗಕ್ ಮುಂಚೆನೆ ಅವ್ರಿಗೆ ಕಾಸು ಕೊಡ್ತಾ ಇದ್ದೀರಾ? ದುಡ್ಡನ್ನ ಕೊಡ್ಲೇಬೇಕು. ಯಾಕೆಂದ್ರೆ ನೀನು ಇಂಥ ಎಷ್ಟೋ ಜನಕ್ಕೆ ಯಾಮಾರ್ಸಿದ್ಯಲ್ಲ, ಪಾಪ ಆ ಜನಗಳೇ ಇವರು. ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಡೋದ್ರಲ್ಲಿ ಏನ್ ತಪ್ಪು? ಹಾ, ನಿನಗೆ ನನ್ನ ಬಗ್ಗೆ ಗೊತ್ತಾಗೋಯ್ತಾ? ಗೊತ್ತಾಗ್ಬಿಡ್ತು. ಈಗ ನಾವು ನಮ್ಮ ವಸೂಲಿ ಜೊತೆ ಸ್ವಲ್ಪ ಬಡ್ಡಿನೂ ವಸೂಲಿ ಮಾಡ್ಬೇಕು ಅಂತಿದೀವಿ. ಏನಂತೀರಾ ಫ್ರೆಂಡ್ಸ್? ನೀನ್ ಯಾರ ಹತ್ರ ಹಣ ಯಾಮಾರ್ ತಗೊಂಡಿದ್ಯೋ ಅವ್ರಿಗೆಲ್ಲ ವಾಪಸ್ ಕೊಡೋದಕ್ಕೆ ನಾವು ಈ ಪ್ಲಾನ್ ಹಾಕಿದ್ದು, ಗೊತ್ತಾ? ನಿಲ್ಸಿ. ಇವತ್ತು ಇವನು ನನ್ನ ಕೈಲೇ ಒದೆ ತಿನ್ಬೇಕು. ಇವನು ನಮ್ಮೆಲ್ರಿಗೂ ಗೂಬೆ ಮಾಡಕ್ ಬಿಟ್ಟಿದ್ದಾನೆ. ಓಹೋ, ನೀನು ತುಂಬಾ ತಾಕತ್ವಾಲ ಅನ್ಕೊಂಡಿದ್ಯಾ? ಬಾ ಬಾ, ನನಗೆ ಪಂಚ್ ಮಾಡು ನೋಡೋಣ ನಿನ್ ಕೈಯಲ್ಲಿ ಎಷ್ಟು ತಾಕತ್ತಿದೆ ಅಂತ. ಅಯ್ಯೋ ನಿನ್ನ ಕಳ್ಳ, ಯಾಕೋ ಸೈಡ್ಗೆ ಹೋಗ್ಬಿಟ್ಟೆ ನೀನು? ಓ, ಸೈಡ್ಗೆ ಹೋಗ್ಬಾರ್ದಾ? ಇದು ನನಗೆ ಗೊತ್ತಾಗಿರ್ಲಿಲ್ಲ. ಮತ್ತೆ ಬಾ, ಸೈಡ್ಗೆ ಹೋಗಲ್ಲ ನಾನು. ಕೈಯಲ್ಲಿ ಲೇಟ್ ಆಗಿದ್ಯಾ? ತಲೆ ನೋಡಿ ಬಾ, ನೋಡೋಣ ಎಷ್ಟು ದಮ್ ಇದೆ ಅಂತ.
ಆಗೋಯ್ತಾ ನಿಮ್ ಪರಾಕ್ರಮ ಎಲ್ಲ? ಬಾ ತಿರ್ಗಾ ಫೈಟ್ ಮಾಡೋಣ ಬಾ. ತಲೆಗೆ ಏಟ್ ಬಿದ್ದಿದೆ ಅಂದ್ರೆ ಕಾಲಲ್ಲಿ ಫೈಟ್ ಮಾಡೋಣ ಬಾ. ಯಾಕೆ ಅವ್ನು ಹೇಳ್ದಂಗೆ ಮಾಡ್ತಾ ಇದೆಯಲ್ಲ, ಅವ್ನ್ ಹಿಡ್ಕೊಂಡು ಚೆನ್ನಾಗಿ ಬಾರ್ಸಕ್ ಬಿಡೋದಲ್ವೇನಾ? ಸಾರಿ ನಾನು ಪ್ರತಿ ಸಾರಿ ಅವನ್ ಮಾತನ್ನೇ ಕೇಳ್ಕೊಂಡ್ ಬರ್ತಾ ಇದ್ದೆ ಕಣ. ಈಗಿದೆ ಅವನಿಗೆ ಮಾಂಜ. ಓಯ್! ಸಾಕ್ ಮಾಡು, ಎಷ್ಟು ಸರಿ ಮೇಲೆ ಕಳಿಸ್ತೀಯಾ? ಆಗಲ್ಲ. ಚಿಂಗಮ್ ಸರ್ ಎಲ್ಲಿದ್ದೀರ? ಬೇಗ ಬನ್ನಿ. ನಾನೇ ಕಳ್ಳ, ನಾನೇ ಚೋರ, ನಾನೇ ದಗಲ್ಬಾಜಿ. ನಾನು ಜೈಲ್ಗೆ ಹೋಗಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏಯ್, ಚಿಂಗಮ್ ಕಣ್ಣ ಬಚಾಗೋದು ಇಂಪಾಸಿಬಲ್. ಏಯ್ ಚಾಲಕಿ ಕಳ್ಳ, ನಿನ್ ಚಾಲಕ್ತನ ಈಗ ನನ್ನ ಹತ್ರ ನಡೆಯೋದಿಲ್ಲ. ಜೈಲಿಗೆ ಬಾರ. ಏಯ್ ಚಿಂಗಮ್ ಸರ್ ಹುಷಾರಾಗಿರಿ ಸರ್, ಇಲ್ಲಾಂದ್ರೆ ಇವನು ನಿಮ್ ಪೊಲೀಸ್ ಸ್ಟೇಷನ್ನೇ ಮಾರಾಕ್ ಬಿಡ್ತಾನೆ. Watch India's largest kids library only on Geo Hotstar. Download the app now.